ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದ್ಲಿಗೆ ಶಾಂತಿ ಅವರು ಮನೋಜ್ ಮತ್ತೆ ರೋಹಿಣಿ ಫೋಟೋ ಎಲ್ಲ ತಗೊಂಡ್ ಬಂದು ಹೊಡ್ದಾಕ್ತಾರೆ. ಹೊಡ್ದಾಕಿ ರೋಹಿಣಿ ಫೋಟೋ ಎಲ್ಲಾನು ಎತ್ಕೊಂಡು ಹರ್ದಾಕ್ಬಿಟ್ಟು ಮನೋಜ ತಕೋ ಮನೋಜ ನಿನ್ ಪಾಲ್ಗೆ ಸತ್ತೋಗಿರೋ ರೋಹಿಣಿನ ಸುಟ್ಟಾಕ್ಬಿಡು ಅಂತ ಹೇಳಿ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಸುಟ್ಟಾಕ್ಬೇಕಾದ್ರೆ ಆ ಫೈನಾನ್ಸರ್ ಬರ್ತಾರೆ. ರಂಗನಾಥ್ ಅವರು ನಮಸ್ಕಾರ ಸ್ವಾಮಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸೂರ್ಯ ಅವರು ಯಾಕೆ ಬಂದಿದ್ದೀರಾ ಸರ್ ಅಂತ ಹೇಳ್ತಾರೆ. ಮಾತಾಡ್ಬೇಕು ಅಂತ ಫೈನಾನ್ಸರ್ ಹೇಳ್ತಾರೆ. ಏನ್ ಮಾತಾಡ್ಬೇಕು, ಅವತ್ತೇ ನಾವು ಮಾತಾಡಿ ತಿಂಗ್ಳಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಹೇಳಿದೀವಲ್ಲ ಅಂತ ಸೂರ್ಯ ಅವ್ರು ಹೇಳ್ತಾರೆ. ನಾನು ನಂಬಿ ಅವತ್ತು ಹೋಗಿದ್ದು ಆ ರೋಹಿಣಿಯಿಂದ, ಈ ಮನೋಜನಿಂದ ಅಲ್ಲ, ಇವನ್ ಕೊಡ್ತಾನೆ ಅನ್ನೋ ನಂಬಿಕೆನೂ ನನಗಿಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಸ್ವಾಮಿ ಅವ್ನ್ ಕೊಡ್ದೇನೆ ಹೋದ್ರೆ ನಾನು ನಿಮ್ ಆಫೀಸಲ್ಲಿ ಬಂದು ನೆಲನಾರು ಒರೆಸ್ತೀನಿ ಅಂತ ಹೇಳಿದ್ನಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಶ್ರುತಿ ಅವರು ರವಿ ಅವರು, ಅಲ್ಲ ಮಾವ ಇವ್ರ್ ಮಾಡಿರೋದಕ್ಕೆ ನೀವ್ಯಾಕ್ ಮಾವ ದುಡ್ಡು ಕಟ್ಬೇಕು ಬೇಡ ಅಂತ ಹೇಳ್ತಾರೆ. ಶಾಂತಿ ಅವರು ನಾನ್ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ಫೈನಾನ್ಷಿಯರು ಇದಪ್ಪ ಮಾತು ಅಂತಂದ್ರೆ ನೀವು ಹೇಳಿದನ್ನ ಇಲ್ಲಿ ಲೆಟರ್ ಅಲ್ಲಿ ಬರ್ದು ಸೈನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಶ್ರುತಿ ಮೀನಾ ಎಲ್ಲಾರುವೆ ಬೇಡ ಅತ್ತೆ ಏನಕ್ಕೆ ಸೈನ್ ಮಾಡ್ಕೊಡ್ತೀರಾ, ನಾವು ಕಟ್ಕೊಡ್ತೀವಿ ಅಂತ ಹೇಳಿದ್ರು ನಂಬಿಕೆ ಇಲ್ದೇನೆ ಸೈನ್ ಮಾಡ್ಸ್ಕೊತಿದಾರೆ ಅಂದ್ರೆ ಯಾವ್ದೋ ಉದ್ದೇಶ ಇದೆ ಅತ್ತೆ ಅಂತ ಹೇಳ್ತಾರೆ. ಲೇ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕಳೆ, ನನ್ ಮಗನ್ನ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದಾರೆ ಅಂತ ಇದ್ರಲ್ಲಿ ನಾನ್ ಸುಮ್ನೆ ಬಿಡ್ಬೇಕಾ? ನನ್ ಮಗ ಕಟ್ಟೆ ಕಟ್ತಾನೆ ಅನ್ನೋ ನಂಬಿಕೆ ನನ್ಗಿದೆ, ಅದರಿಂದ ನಾನ್ ಸೈನ್ ಮಾಡ್ಕೊಟ್ಟೆ ಕೊಡ್ತೀನಿ ಅಂದ್ಬಿಟ್ಟು ಸೈನ್ ಮಾಡ್ಕೊಡ್ತಾರೆ. ಆ ಫೈನಾನ್ಷಿಯರು ಸರಿ ಆಗಿದ್ರೆ ಅವ್ರು ಕಟ್ಲಿಲ್ಲ ಅಂತಂದ್ರೆ ನೀವೇ ಕಟ್ಬೇಕು ಅಂತ ಹೇಳಿ ಶಾಂತಿ ಅವ್ರಿಗೆ ಹೊರಡ್ತಾರೆ. ಸೂರ್ಯ ಅವರು ಯಾಕೆ ಸಕ್ರೆ ನೀನು ಸೈನ್ ಮಾಡ್ಕೊಟ್ಟೆ ಅಂತ ಹೇಳ್ತಾರೆ. ಇಲ್ಲ ಮತ್ತೆ ಅವನು ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ರೆ ನಾನು ಸುಮ್ನೆ ಇರ್ಬೇಕಾ? ನನ್ ಮಗನ್ನ ನಾನು ಬೀದಿಗೆ ಬರಕ್ಕೆ ಬಿಡೋದಿಲ್ಲ, ನಾನು ಏನೇ ಆಗ್ಲಿ ನನ್ ಮಗನ್ನ ನಾನು ಕಾಪಾಡ್ಕೊಂತೀನಿ ಅಂತ ಶಾಂತಿ ಅವ್ರು ಹೇಳ್ತಾರೆ. ತಾರಾ ಅವರು ಅವ್ರ ಅಪ್ಪನ್ನ, ಯಾರಪ್ಪ ಅದು ಶಿವರೆಡ್ಡಿ ಏನಂತ ತಿಳ್ಕೊಬಿಟ್ಟಿದ್ದಾರೆ, ನಾಳೆ ನಾಳಿದ್ರಲ್ಲಿ ಆಫೀಸ್ ಹತ್ರನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರ ವಿಚಾರಕ್ಕೆ ಹೋಗ್ತಾ ಇಲ್ಲ ಅಂತ ಅಂದ್ಮೇಲೆ ಅವ್ರ್ಯಾಕ್ ನಮ್ ವಿಷಯಕ್ಕೆ ಬರ್ಬೇಕು? ಅವ್ರು ಯಾರಾದ್ರೂ ಆಗಿರ್ಲಿ ನಾನಂತೂ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಸರಿಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರಪ್ಪ ತಪ್ಪು ಕಂದ, ಅವ್ರು ಬರ್ಲಿ ಬಿಡು, ಏನು ಅಂತ ಕೇಳೋಣ, ಅವ್ರ ಸಮಸ್ಯೆ ಏನು ಅಂತ ಕೂತ್ಕೊಂಡ್ ಮಾತಾಡಿದ್ರೆ ಅಲ್ವಾ ಗೊತ್ತಾಗೋದು ಅಂತ ಹೇಳ್ತಾರೆ. ತಾರಾ ಅವರು ಯಾಕಪ್ಪ ನೀವ್ ಇಷ್ಟೊಂದು ಒಳ್ಳೆಯವರು ಅಂತ ಹೇಳ್ತಾರೆ. ಅದಕ್ಕೆ ನಿನ್ಗೋಸ್ಕರ ಕಂದ ಅಂತ ಹೇಳ್ತಾರೆ. ನನ್ಗೋಸ್ಕರನ? ಏಕೆ? ಅಪ್ಪ ಅಮ್ಮ ಏನು ಒಳ್ಳೇದನ್ ಮಾಡ್ತಾರೆ ಅದು ಮಕ್ಳಿಗ್ ಬರತ್ತಂತೆ ಕಣಮ್ಮ, ಅದಕ್ಕೇನೆ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ನಿನ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾನು ಎಷ್ಟು ಒಳ್ಳೆಯವನಾಗಕ್ಕೂ ನಾನು ರೆಡಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಸಿದ್ಧಾರ್ಥ್ ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸಿದ್ಧಾರ್ಥ್ ಅವ್ರೆ ನಾನು ಹೇಳಿದ ಕೆಲ್ಸ ಏನಾಯ್ತು ಅಂತ ಕೇಳ್ತಾರೆ. ಆಯ್ತು ಮೇಡಮ್, ಶಾಂತಿ ಅವರು ಸೈನ್ ಮಾಡ್ಕೊಟ್ರು ಅಂತ ಹೇಳ್ತಾರೆ. ಹೌದಾ, ಆಗಿದ್ರೆ ನೀವು ಇನ್ನೂ ಒಂದ್ಸರಿ ಅವ್ರ ಮನೆಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಖಂಡಿತ ಹೋಗಿದ್ ಬರ್ತೀನಿ ಮೇಡಮ್ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಸರಿ ಆಗಿದ್ರೆ ನಮ್ಮ ಹುಡುಗರು ಬಂದು ನಿಮ್ಮನ್ನ ವಿಚಾರಿಸ್ಕೊಂತಾರೆ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತಾರೆ. ಹಾಗೆ ಇನ್ನೊಂದು ವಿಚಾರ ಮೇಡಮ್, ನಾನು ಮನೆಗೆ ಹೋದಾಗ ರೋಹಿಣಿ ಅವ್ರ ಫೋಟೋನ ಸುಟ್ಟಾಕ್ತಾ ಇದ್ರು ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಎಲ್ಲ ನನ್ಗೆ ಬೇಕಾದ ತರಾನೇ ನಡೀತಾ ಇದೆ, ಇರ್ಲಿ ಇರ್ಲಿ ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ರೋಹಿಣಿ ಅವರು ಏನಂಟಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ವಿಶಾಲಾಕ್ಷಿ ಅವ್ರನ್ನ ಕೇಳ್ತಾರೆ. ವಿಶಾಲಾಕ್ಷಿ ಅವರು ನಿನ್ ಬಗ್ಗೆನೆ ಕಂದ ಅಂತ ಹೇಳ್ತಾರೆ. ಏನಾಯ್ತು ಆಂಟಿ ಅಂತ ಅಂದಾಗ, ಏನಿಲ್ಲ ಕಂದ, ನಮ್ ಹುಡುಗನ್ನ ಅಲ್ಲಿ ನಿಮ್ ಮನೆ ಹತ್ರ ಕಳ್ಸಿದ್ದೆ, ಅವಾಗ ಶಾಂತಿ ಅವರು ನಿನ್ ಫೋಟೋ ಎಲ್ಲ ಅರ್ಧಕ್ಕೆಲ್ಲ ಸುಟ್ಟಾಕ್ತಿದ್ರಂತೆ ಅಂತ ಹೇಳ್ತಾರೆ. ರೋಹಿಣಿ ಅವರು ನನ್ ಫೋಟೋ ಮಾತ್ರ ಅರ್ಧಕ್ಕೆ ಸುಟ್ಟಾಕ್ಬೋದು ಆಂಟಿ, ಆದ್ರೆ ನಿನ್ಗಳಂತೂ ಸುಟ್ಟಾಕಕ್ ಆಗಲ್ಲ ಅಲ್ವಾ, ಯಾವತ್ತಿದ್ರು ನಾನು ಮನೋಜನಿಂದ ದೂರ ಆಗಲ್ಲ, ಅವ್ರು ದೂರ ಮಾಡಕ್ ಆಗೋದು ಇಲ್ಲ ಆಂಟಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಇದಪ್ಪ ತಾಕತ್ತು ಅಂತಂದ್ರೆ ಅಂತ ಹೇಳ್ತಾರೆ. ರೋಹಿಣಿ ಅವರು ಕಲ್ಲೆತ್ತಿದ್ರೆ ನಾನು ಬಂಡೆನೆ ಬೀಸ್ತೀನಿ ಆಂಟಿ, ಅದು ಏನಾದ್ರೂ ಅಲ್ಲಿ ನನ್ಗೆ ಮನೋಜ್ ಬೇಕೇ ಬೇಕು, ನಾನು ಪಡ್ಕೊಂಡೇ ಪಡ್ಕೋತೀನಿ ಅಂತ ಹೇಳ್ತಾರೆ. ಮಂಜ ಬೈಕಲ್ಲಿ ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ ಮತ್ತೆ ಅವ್ರ ಹೆಂಡತಿ ನಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ತಾರೆ. ಮಂಜ ಅವರು ಬೈಕ್ ನ ನಿಲ್ಸಿ, ಏನೋ ಇಲ್ಲಿ ಯಾಕೆ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಅವ್ರ ಫ್ರೆಂಡು, ನಾನು ಕಾಗೆ ಸುಬ್ಬನ್ ಜೊತೆ ಕೆಲಸ ಮಾಡ್ತಾ ಇದ್ನಲ್ಲ, ಅದನ್ನ ಮಾಡಿ ಯಾರು ನನಗೆ ಕೆಲಸ ಕೊಡ್ತಿಲ್ಲ ಮಂಜ ಅಂತ ಹೇಳ್ತಾರೆ. ಸರಿ ಆಯ್ತು, ಇವಾಗ ನೀನು ಆಟೋದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು, ನಾಳೆ ಬಂದು ನನ್ನ ಮೀಟ್ ಮಾಡು ಅಂತ ಹೇಳಿ ಅವ್ರ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾರೆ. ಸೂರ್ಯ ಅವರು ಮೀನಾ ಅವ್ರನ್ನ ರೂಮ್ ಒಳಗಡೆ ಕರ್ಕೊಂಡ್ ಬಂದು ನಿಂತ್ಕೊಳ್ಳೆ ಇಲ್ಲಿ ಅಂತ ಹೇಳ್ತಾರೆ. ಮೀನಾ ಅವರು ಸಾಂಬಾರ್ಗೆ ಉಪ್ಪು ಹಾಕೊಳ್ಳ ಇಲ್ಲೂ ಕರ್ಕೊಂಡ್ ಬಂದು ನೀವು ಉಪ್ಪು ಇಡ್ಕೊಂಡಿದಿರಲ್ಲ ಯಾಕ್ರಿ ಅಂತ ಕೇಳ್ತಾರೆ. ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ. ದೃಷ್ಟಿನ ನನ್ಗೆ ದೃಷ್ಟಿ ಆಗಿದೇನ್ರಿ ಅಂತ ಮೀನಾ ಅವರು ಕೇಳ್ದಾಗ, ಸೆಕ್ರೆ ನಾನ್ ಕರ್ಕೊಂಡ್ ಬಂದಿದ್ರು ಇಡೀ ಮನೆ ಬಿಟ್ಟು ಹೋದ್ಲು, ಆದ್ರೆ ಇವಳು ಮಾತ್ರ ಇಲ್ಲೇ ಇದ್ದಾಳೆ ಅಂತ ಅಂದ್ಬಿಟ್ಟು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ಬಾ ನಾನ್ ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗಿತಾರೆ. ಶ್ರುತಿ ಮತ್ತೆ ರವಿ ಅವ್ರು ಬಂದು, ಬಾ ಶ್ರುತಿ ನಾನು ನಿನ್ಗೆ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾರೆ.
ಶ್ರುತಿ ಅವರು ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ನೀನು ನನ್ ಜೊತೆ ಎಲ್ಲಿವರೆಗೆ ಕರೆಕ್ಟ್ ಆಗಿರ್ತೀಯೋ ನಾನು ಅಲ್ಲಿವರೆಗೆ ಜೊತೆಯಾಗಿ ಇರ್ತೀನಿ ರವಿ, ಇದೆಲ್ಲ ನನಗ್ ಬೇಡ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.